ಓಂ ಶಾಂತಿ. ಮುರುಳಿ ದಿನಾಂಕ 6/7/2025. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 18/1/2006. ಸಂಕಲ್ಪ, ಸಮಯ ಮತ್ತು ಶಬ್ದದ ಉಳಿತಾಯದ ಸ್ಕೀಮ್ನ ಮೂಲಕ ಸಫಲತೆಯ ಸಮಾರಂಭವನ್ನು ಆಚರಣೆ ಮಾಡಿ ನಿರಾಶ ಆದಂತಹ ಆತ್ಮರಲ್ಲಿ ಆಸೆಯ ದೀಪವನ್ನು ಬೆಳಗಿಸಿ. ಇಂದು ಸ್ನೇಹದ ದಿನ ಆಗಿದೆ. 4 ಕಡೆ ಇರುವಂತಹ ಎಲ್ಲಾ ಮಕ್ಕಳು ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದಾರೆ. ಈ ಸ್ನೇಹ ಸಹಜ ಯೋಗಿಯನ್ನಾಗಿ ಮಾಡುವಂತದ್ದಾಗಿದೆ. ಸ್ನೇಹ ಸರ್ವ ಅನ್ಯ ಆಕರ್ಷಣೆಯಿಂದ ನಮ್ಮನ್ನು ದೂರ ಮಾಡುವಂತದ್ದಾಗಿದೆ. ಸ್ನೇಹದ ವರದಾನ ಪರಮಾತ್ಮ ತಂದೆಯ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಸಿಕ್ಕಂತಹ ಜನ್ಮದ ವರದಾನ ಆಗಿದೆ. ಸ್ನೇಹದಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿ ಇದೆ. ಅಂದ ಮೇಲೆ ಈ ದಿನ 2 ಪ್ರಕಾರದ ಮಕ್ಕಳನ್ನು ಪರಮಾತ್ಮ ತಂದೆ ಜಗತ್ತಿನ 4 ಕಡೆ ನೋಡಿದರು. ಎಲ್ಲರೂ ಪರಮಾತ್ಮ ತಂದೆಗೆ ಮುದ್ದಿನ ಮಕ್ಕಳಾಗಿದ್ದೀರಾ. ಆದರೆ 1ನೇ ಪ್ರಕಾರದ ಮಕ್ಕಳು ಅಂದರೆ ತಂದೆಗೆ ಪ್ರಿಯಾದಂತಹ ಮಕ್ಕಳು. 2ನೇ ಪ್ರಕಾರದ ಮಕ್ಕಳು ಅಂದರೆ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಮಕ್ಕಳು. ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಮಕ್ಕಳು ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸ, ಪ್ರತಿ ಮಾತು, ಪ್ರತಿ ಕರ್ಮದಲ್ಲಿ ಸ್ವತಃ ಪರಮಾತ್ಮ ತಂದೆಯ ಸಮಾನ ಆಗಿರುತ್ತಾರೆ ಮತ್ತು ಸಹಜವಾಗಿ ತಂದೆಯ ಸಮಾನ ಆಗಿರುತ್ತಾರೆ. ಏಕೆ? ಮಕ್ಕಳಿಗೆ ಪರಮಾತ್ಮ ತಂದೆ ಸಮರ್ಥ ಭವ ಅನ್ನುವ ವರದಾನವನ್ನು ನೀಡಿದ್ದಾರೆ. ಇಂದಿನ ದಿನಕ್ಕೆ ಸ್ಮೃತಿ ದಿನದಿಂದ ಸಮರ್ಥರಾಗುವಂತಹ ದಿನ ಎಂದು ಕರೆಯುತ್ತೀರಾ. ಈ ದಿನ ಸ್ಮೃತಿ ದಿನ ಕೂಡ ಹೌದು, ಸಮರ್ಥತೆಯ ದಿನ ಕೂಡ ಹೌದು. ಏಕೆ? ಈ ದಿನ ಬ್ರಹ್ಮ ತಂದೆ ಸ್ವಯಂ ಮಕ್ಕಳಿಗೆ ಬ್ಯಾಕ್ ಬೋನ್ ಆದರು ಮತ್ತು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆದಂತಹ ಲವಲೀನ ಮಕ್ಕಳನ್ನು ವಿಶ್ವದ ಸ್ಟೇಜ್ನ ಮೇಲೆ ಪ್ರತ್ಯಕ್ಷಪಡಿಸಿದರು. ವ್ಯಕ್ತದಲ್ಲಿ ಮಕ್ಕಳನ್ನು ಪರಮಾತ್ಮ ತಂದೆ ಪ್ರತ್ಯಕ್ಷಪಡಿಸಿದರು. ಬ್ರಹ್ಮ ತಂದೆ ಮಕ್ಕಳನ್ನು ವ್ಯಕ್ತದಲ್ಲಿ ಪ್ರತ್ಯಕ್ಷಪಡಿಸಿ ತಾವು ಸ್ವಯಂ ಅವ್ಯಕ್ತ ರೂಪದಲ್ಲಿ ಮಕ್ಕಳಿಗೆ ಜೊತೆಗಾರ ಆದರು. ಸ್ಮೃತಿಯಿಂದ ಸಮರ್ಥತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಇಂದಿನ ಈ ದಿನದಂದು ಬಾಪ್ದಾದ ಮಕ್ಕಳನ್ನು ಬಾಲಕರಿಂದ ಮಾಲೀಕರನ್ನಾಗಿ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಕಾರ್ಯವನ್ನು ನಿಮಗೆ ನೀಡಿದರು ಮತ್ತು ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಏಕೆಂದರೆ ಮಕ್ಕಳು ತಮ್ಮ ಯಥಾಯೋಗ ಮತ್ತು ಯಥಾಶಕ್ತಿಗನುಸಾರವಾಗಿ ಎಲ್ಲರೂ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂದರೆ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ತಂದೆಯ ಮೂಲಕ ಸರ್ವಶಕ್ತಿಯ ಆಸ್ತಿ ಏನು ನಿಮಗೆ ಪ್ರಾಪ್ತಿಯಾಗಿದೆಯೋ ಆ ಸರ್ವಶಕ್ತಿಯನ್ನು ಸ್ವಯಂಗೋಸ್ಕರ ನೀವು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೀರಾ ಮತ್ತು ಸರ್ವ ಆತ್ಮರಿಗೋಸ್ಕರ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೀರಾ. ಬಾಪ್ದಾದ ಇಂತಹ ಮಾಸ್ಟರ್ ಸರ್ವಶಕ್ತಿವಂತ ಆದಂತಹ ತಂದೆಯ ಸಮಾನ ಉಮಂಗ್ ಉತ್ಸಾಹದಲ್ಲಿ ಇರುವಂತಹ ಆಲ್ರೌಂಡ್ ಸೇವಾದಾರಿ ಮಕ್ಕಳನ್ನು ನೋಡಿ, ನಿಸ್ವಾರ್ಥ ಸೇವಾದಾರಿ ಮಕ್ಕಳನ್ನು ನೋಡಿ, ಬೇಹದ್ದಿನ ಸೇವಾದಾರಿ ಮಕ್ಕಳನ್ನು ನೋಡಿ ಮಕ್ಕಳಿಗೆ ಪದುಮಾಪದಂ ಗುಣದಷ್ಟು ಮನಸ್ಸಿನಿಂದ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ. ಸುಭಾಷ್ಯಗಳು, ಸುಭಾಷ್ಯಗಳು. ದೇಶದಲ್ಲಿ ಇರುವಂತಹ ಮಕ್ಕಳೇನೂ ಕಡಿಮೆ ಇಲ್ಲ ಮತ್ತು ವಿದೇಶದ ಮಕ್ಕಳೂ ಕೂಡ ಕಡಿಮೆ ಇಲ್ಲ. ಅಂದರೆ ದೇಶದಲ್ಲಿ ಇರುವಂತಹ ಮಕ್ಕಳೂ ಕೂಡ ಕಾರ್ಯದಲ್ಲಿ ತೊಡಗಿದ್ದಾರೆ, ವಿದೇಶದ ಮಕ್ಕಳೂ ಕೂಡ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಾಪ್ದಾದ ಇಂತಹ ಮಕ್ಕಳನ್ನು ನೋಡಿ ಮನಪೂರ್ವಕವಾಗಿ ಮನಸ್ಸಿನಿಂದ ಮಕ್ಕಳ ಮಹಿಮೆಯನ್ನು ಮಾಡುತ್ತಿರುತ್ತಾರೆ ಮತ್ತು ವಾಹ ವಾಹ ಅನ್ನುವ ಗೀತೆಯನ್ನು ಮಕ್ಕಳಿಗೋಸ್ಕರ ಹಾಡುತ್ತಿರುತ್ತಾರೆ. ಮಕ್ಕಳೇ ವಾಹ ಎಂದು ತಂದೆ ಗೀತೆಯನ್ನು ಹಾಡುತ್ತಿದ್ದಾರೆ. ನೀವೆಲ್ಲರೂ ವಾಹ ವಾಹ ಎಂದು ಹೇಳಿಸಿಕೊಳ್ಳುವ ಮಕ್ಕಳಾಗಿದ್ದೀರಾ ತಾನೆ? ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಬಹಳ ಒಳ್ಳೆಯದು. ಬಾಪ್ದಾದರವರಿಗೆ ಮಕ್ಕಳ ಮೇಲೆ ಬಹಳಷ್ಟು ನಶೆ ಇದೆ. ಇಡೀ ಕಲ್ಪದಲ್ಲಿ ಇಂತಹ ಯಾವ ತಂದೆ ಕೂಡ ಇರಲು ಸಾಧ್ಯ ಇಲ್ಲ. ಆ ತಂದೆಯ ಪ್ರತಿಯೊಬ್ಬ ಮಕ್ಕಳು ಸ್ವರಾಜ್ಯ ಅಧಿಕಾರಿಯಾದಂತಹ ರಾಜ ಆಗಿರಲು ಸಾಧ್ಯ ಇಲ್ಲ.
ಪರಮಾತ್ಮ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿ ರಾಜರಾಗಿದ್ದೇವೆ. ಇಡೀ ಕಲ್ಪದಲ್ಲಿ ಬೇರೆ ಯಾವ ತಂದೆಗೂ ತಮ್ಮ ಪ್ರತಿಯೊಬ್ಬ ಮಕ್ಕಳು ಈ ರೀತಿ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿ ರಾಜರಾಗಿರಲು ಸಾಧ್ಯ ಇಲ್ಲ. ಈಗ ನೀವೆಲ್ಲರೂ ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ರಾಜ ಆಗಿದ್ದೀರ ತಾನೆ? ನೀವು ಪ್ರಜೆಗಳಂತೂ ಅಲ್ಲ ತಾನೆ? ಕೆಲವು ಮಕ್ಕಳು ಯಾವಾಗ ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೋ ಆಗ ತಂದೆಗೆ ಹೇಳುತ್ತಾರೆ, ಬಾಬಾ, ನಾನು ಭವಿಷ್ಯದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಚಿತ್ರವನ್ನು ನನಗೆ ತೋರಿಸಿ ಎಂದು. ಆಗ ಬಾಪ್ತಾದ ಮಕ್ಕಳಿಗೆ ಏನೆಂದು ಹೇಳುತ್ತಾರೆ? ಯಾರೆಲ್ಲ ಹಳೆಯ ಮಕ್ಕಳಾಗಿದ್ದಾರೋ ಅವರು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ನಮ್ಮ ಜಗದಂಬಾ ಮಾತೆ ಪ್ರತಿಯೊಂದು ಮಗುವಿಗೂ ತಮ್ಮ ಭವಿಷ್ಯದ ಚಿತ್ರವನ್ನು ನೀಡುತ್ತಿದ್ದರು. ಭವಿಷ್ಯದಲ್ಲಿ ನೀವು ಏನಾಗುತ್ತೀರಾ ಅನ್ನುವ ಚಿತ್ರವನ್ನು ಜಗದಂಬಾ ಮಾತೆ ಪ್ರತಿಯೊಂದು ಮಕ್ಕಳಿಗೂ ನೀಡುತ್ತಿದ್ದರು. ಅಂದ ಮೇಲೆ ಈಗ ನೀವು ಕೂಡ ನಮ್ಮ ಭವಿಷ್ಯದ ಚಿತ್ರವನ್ನು ನಮಗೆ ತೋರಿಸಿ ಎಂದು ಮಕ್ಕಳು ತಂದೆಗೆ ಕೇಳುತ್ತಾರೆ. ಬಾಪ್ತಾದ ಹೇಳುತ್ತಾರೆ, ಪ್ರತಿಯೊಂದು ಮಗುವಿಗೂ ಪರಮಾತ್ಮ ತಂದೆ ವಿಚಿತ್ರವಾದ ದರ್ಪಣವನ್ನು ನೀಡಿದ್ದಾರೆ, ಅಂದರೆ ವಿಚಿತ್ರವಾದ ಕನ್ನಡಿಯನ್ನು ನೀಡಿದ್ದಾರೆ. ಆ ದರ್ಪಣದಲ್ಲಿ ನಿಮ್ಮ ಭವಿಷ್ಯದ ಚಿತ್ರವನ್ನು ನಿಮಗೆ ನೋಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ನಾನು ಯಾರಾಗಿದ್ದೇನೆ ಅನ್ನುವ ನಿಮ್ಮ ಭವಿಷ್ಯದ ಚಿತ್ರವನ್ನು ಆ ದರ್ಪಣದಲ್ಲಿ ನೋಡಿಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತಿದೆ ತಾನೆ? ನಿಮ್ಮ ಭವಿಷ್ಯದ ಚಿತ್ರವನ್ನು ನೋಡಿಕೊಳ್ಳುವಂತಹ ವಿಚಿತ್ರ ದರ್ಪಣ ನಿಮ್ಮ ಬಳಿ ಇದೆ ಎಂದು ನಿಮಗೆ ಗೊತ್ತಿದೆ ತಾನೆ? ನಿಮಗೆ ಗೊತ್ತಿದೆ ತಾನೆ ನಿಮ್ಮ ಬಳಿ ಯಾವ ದರ್ಪಣ ಇದೆ ಎಂದು, ಯಾವ ಕನ್ನಡಿ ನಿಮ್ಮ ಬಳಿ ಇದೆ ಎಂದು ನಿಮಗೆ ಗೊತ್ತಿದೆ ತಾನೆ? ಮೊದಲನೇ ಲೈನ್ನಲ್ಲಿ ಕುಳಿತಿರುವಂತವರಿಗೆ ಗೊತ್ತಿರಬಹುದು, ನಿಮಗೆ ಗೊತ್ತಿದೆ ತಾನೆ? ಆ ದರ್ಪಣ ಯಾವುದು ಅಂದರೆ ವರ್ತಮಾನ ಸಮಯದ ಸ್ವರಾಜ್ಯದ ಸ್ಥಿತಿಯ ದರ್ಪಣ ಆಗಿದೆ. ವರ್ತಮಾನ ಸಮಯದಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತೀರೋ, ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿರುವಂತಹ ಪದವಿಗನುಸಾರವಾಗಿ ವಿಶ್ವರಾಜ್ಯಕ್ಕೆ ಅಧಿಕಾರಿಯಾಗುತ್ತೀರಾ. ಅಂದ ಮೇಲೆ ನೀವೆಲ್ಲರೂ ಸ್ವಯಂ ಅನ್ನು ಮನಸ್ಸಿನ ದರ್ಪಣದಲ್ಲಿ ನೋಡಿಕೊಳ್ಳಿ. ನಾನು ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೇನೋ ಅಥವಾ ಕೆಲವೊಮ್ಮೆ ಅಧೀನ ಆಗುತ್ತೇನೋ? ಕೆಲವೊಮ್ಮೆ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವುದು, ಕೆಲವೊಮ್ಮೆ ಅಧೀನ ಆಗುವುದನ್ನು ಮಾಡುತ್ತಿಲ್ಲ ತಾನೆ? ಒಂದು ವೇಳೆ ನೀವು ಕೆಲವೊಮ್ಮೆ ಅಧೀನರಾಗುತ್ತಿದ್ದರೆ, ಕೆಲವೊಮ್ಮೆ ಅಧಿಕಾರಿಗಳಾದರೆ, ಕೆಲವೊಮ್ಮೆ ನಿಮ್ಮ ಕಣ್ಣು ನಿಮಗೆ ಮೋಸವನ್ನು ಮಾಡುತ್ತದೆ, ಕೆಲವೊಮ್ಮೆ ನಿಮ್ಮ ಮನಸ್ಸು ನಿಮಗೆ ಮೋಸವನ್ನು ಮಾಡುತ್ತದೆ, ಕೆಲವೊಮ್ಮೆ ನಿಮ್ಮ ಶಬ್ದ ನಿಮಗೆ ಮೋಸವನ್ನು ಮಾಡುತ್ತದೆ, ಅಂದರೆ ನಿಮ್ಮ ಬಾಯಿ ನಿಮಗೆ ಮೋಸವನ್ನು ಮಾಡುತ್ತದೆ, ಕೆಲವೊಮ್ಮೆ ನಿಮ್ಮ ಕಿವಿ ನಿಮಗೆ ಮೋಸವನ್ನು ಮಾಡುತ್ತದೆ. ವ್ಯರ್ಥ ಮಾತನ್ನು ಕೇಳುವುದರಲ್ಲಿ ಮಕ್ಕಳಿಗೆ ಆಸಕ್ತಿ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಒಂದು ವೇಳೆ ಯಾವುದಾದರೂ ಒಂದು ಕರ್ಮೇಂದ್ರಿಯ ನಿಮಗೆ ಮೋಸವನ್ನು ಮಾಡುತ್ತಿದ್ದರೆ ಆ ಕರ್ಮೇಂದ್ರಿಯ ನಿಮ್ಮನ್ನು ಪರವಶ ಆಗುವಂತೆ ಮಾಡುತ್ತದೆ. ಇದರಿಂದ ಯಾವ ಮಾತು ಸಿದ್ಧ ಆಗುತ್ತದೆ ಅಂದರೆ ಪರಮಾತ್ಮ ತಂದೆಯ ಮೂಲಕ ಏನು ಸರ್ವಶಕ್ತಿಯ ವರದಾನ ಪ್ರಾಪ್ತಿಯಾಗಿದೆಯೋ ಅಥವಾ ಸರ್ವಶಕ್ತಿಯ ಆಸ್ತಿ ಪ್ರಾಪ್ತಿಯಾಗಿದೆಯೋ ಆ ಶಕ್ತಿಗಳಲ್ಲಿ ನಿಯಂತ್ರಣಾ ಶಕ್ತಿ ಮತ್ತು ಆಳುವಂತಹ ಶಕ್ತಿಯನ್ನು ನೀವು ಧಾರಣೆ ಮಾಡಿಕೊಂಡಿಲ್ಲ. ಅಂದ ಮೇಲೆ ವಿಚಾರವನ್ನು ಮಾಡಿ. ಒಂದು ವೇಳೆ ನಿಮಗೆ ಸ್ವಯಂನ ಮೇಲೆ ಆಡಳಿತವನ್ನು ನಡೆಸಲು ಸಾಧ್ಯ ಆಗುತ್ತಿಲ್ಲ, ಅಂದರೆ ಸ್ವಯಂನ ಮೇಲೆ ರಾಜರಾಗಿ ಸ್ವಯಂವನ್ನು ಆಳಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ನೀವು ಇಡೀ ವಿಶ್ವದ ರಾಜ್ಯವನ್ನು ಹೇಗೆ ಆಳಲು ಸಾಧ್ಯ? ನಿಮ್ಮ ವರ್ತಮಾನ ಸ್ಥಿತಿಯನ್ನು ಸ್ವರಾಜ್ಯ ಅಧಿಕಾರಿ ಅನ್ನುವ ಕನ್ನಡಿಯಲ್ಲಿ ಚೆಕ್ ಮಾಡಿಕೊಳ್ಳಿ. ಕನ್ನಡಿಯಂತೂ ಎಲ್ಲರಿಗೂ ಪ್ರಾಪ್ತಿಯಾಗಿದೆ ತಾನೆ? ಯಾರಿಗೆ ದರ್ಪಣ ಪ್ರಾಪ್ತಿಯಾಗಿದೆಯೋ ಅವರು ಕೈಯನ್ನು ಎತ್ತಿ. ದರ್ಪಣದಲ್ಲಿ ಯಾವುದೇ ಒಂದು ಕಲೆಯಂತೂ ಇಲ್ಲ ತಾನೆ? ದರ್ಪಣ ಸ್ಪಷ್ಟವಾಗಿದೆ ತಾನೆ? ಬಾಪ್ತಾದ ಪ್ರತಿಯೊಬ್ಬ ಮಕ್ಕಳಿಗೂ ಸ್ವರಾಜ್ಯದ ಅಧಿಕಾರಿಯಾಗುವಂತಹ ಸ್ವಮಾನವನ್ನು ನೀಡಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವ ಬಿರುದು ಎಲ್ಲಾ ಮಕ್ಕಳಿಗೂ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ಮಾಸ್ಟರ್ ಸರ್ವಶಕ್ತಿವಂತರಷ್ಟೇ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ. ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಪರಮಾತ್ಮ ತಂದೆಗೆ ಇದೇ ಮಾತನ್ನೇ ಹೇಳುತ್ತಾರೆ, ಬಾಬಾ ನೀವು ನನಗೆ ಸರ್ವಶಕ್ತಿಯನ್ನು ನೀಡಿದ್ದೀರಾ. ಆದರೆ ಸಮಯಕ್ಕನುಸಾರವಾಗಿ ಕೆಲವೊಮ್ಮೆ ಆ ಶಕ್ತಿ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಮಕ್ಕಳು ತಂದೆಗೆ ರಿಪೋರ್ಟ್ ಅನ್ನು ಮಾಡುತ್ತೀರಾ,
ಸಮಯಕ್ಕೆ ಸರಿಯಾಗಿ ಶಕ್ತಿ ಪ್ರಕಟ ಆಗುವುದಿಲ್ಲ. ಸಮಯ ಸಮಾಪ್ತಿಯಾದ ನಂತರ ಶಕ್ತಿ ಪ್ರತ್ಯಕ್ಷ ಆಗುತ್ತದೆ. ಇದಕ್ಕೆ ಕಾರಣ ಏನಾಗಿದೆ? ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೋ ಆ ಸಮಯದಲ್ಲಿ ಚೆಕ್ ಮಾಡಿಕೊಳ್ಳಿ. ನಾನು ಮಾಲೀಕತನದ ಸೀಟ್ನಲ್ಲಿ ಸೆಟ್ ಆಗಿದ್ದೇನಾ, ಮಾಲೀಕಾಗಿ ಶಕ್ತಿಯನ್ನು ಆಹ್ವಾನ ಮಾಡುತ್ತಿದ್ದೇನಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಯಾರಾದರೂ ಸೀಟ್ನಲ್ಲಿ ಸೆಟ್ ಆಗಿ ಕುಳಿತುಕೊಳ್ಳದೇ ಇದ್ದರೆ, ಸೀಟ್ನಲ್ಲಿ ಕುಳಿತುಕೊಳ್ಳದೇ ಇರುವಂತಹ ವ್ಯಕ್ತಿಯ ಆಜ್ಞೆಯನ್ನು ಯಾರೂ ಸ್ವೀಕಾರ ಮಾಡುವುದಿಲ್ಲ. ನಾನು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ತಂದೆಯ ಆಸ್ತಿಗೆ ಅಧಿಕಾರಿಯಾಗಿದ್ದೇನೆ ಮತ್ತು ತಂದೆಯ ವರದಾನಕ್ಕೆ ಅಧಿಕಾರಿಯಾಗಿದ್ದೇನೆ ಅನ್ನುವ ಸೀಟ್ನಲ್ಲಿ ಸೆಟ್ ಆಗಿ ನಂತರ ನೀವು ಶಕ್ತಿಗಳಿಗೆ ಆರ್ಡರ್ ಅನ್ನು ಕೊಡಿ. ನಾನು ಏನನ್ನು ಮಾಡಲಿ, ನಾನು ಹೇಗೆ ಮಾಡಲಿ, ಈ ರೀತಿ ಆಗುತ್ತಿಲ್ಲ ಎಂದು ನೀವು ಹೇಳುತ್ತಿದ್ದೀರಾ ಅಂದರೆ ಸೀಟ್ನಿಂದ ಕೆಳಗಡೆ ಕುಳಿತಿದ್ದೀರಾ ಎಂದು ಅರ್ಥ. ಸೀಟ್ನಿಂದ ಕೆಳಗಡೆ ಬಂದು ಕುಳಿತುಕೊಂಡು ಸೀಟ್ನಿಂದ ಕೆಳಗಡೆ ಇಳಿದ ನಂತರ ನೀವು ಶಕ್ತಿಗೆ ಆಜ್ಞೆಯನ್ನು ನೀಡಿದರೆ ಶಕ್ತಿ ನಿಮ್ಮ ಮಾತನ್ನು ಕೇಳುತ್ತದೆಯೇನು? ಇಲ್ಲ. ವರ್ತಮಾನ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ಪ್ರಧಾನಮಂತ್ರಿ ಆಗಿದ್ದರೆ, ಪ್ರಧಾನಮಂತ್ರಿಯ ಸೀಟ್ನಲ್ಲಿ ಕುಳಿತು ಅವರು ಆಜ್ಞೆಯನ್ನು ನೀಡಿದರೆ ಎಲ್ಲರೂ ಅವರ ಮಾತನ್ನು ಸ್ವೀಕಾರ ಮಾಡುತ್ತಾರೆ. ಒಂದು ವೇಳೆ ಅವರು ಪ್ರಧಾನಮಂತ್ರಿಯ ಸೀಟ್ನಿಂದ ಕೆಳಗಡೆ ಇಳಿದು ಬಿಟ್ಟರೆ ನಂತರ ಯಾರಾದರೂ ಅವರ ಮಾತನ್ನು ಸ್ವೀಕಾರ ಮಾಡುತ್ತಾರೇನು? ಅವರ ಮಾತನ್ನು ಕೇಳುತ್ತಾರೇನು? ಇಲ್ಲ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ನಾನು ಸೀಟ್ನಲ್ಲಿ ಸೆಟ್ ಆಗಿದ್ದೇನೆ ತಾನೆ? ಅಧಿಕಾರಿಯಾಗಿ ನಾನು ಶಕ್ತಿಗೆ ಆಜ್ಞೆಯನ್ನು ನೀಡುತ್ತಿದ್ದೇನೆ ತಾನೆ? ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿಗೂ ಅಧಿಕಾರವನ್ನು ನೀಡಿದ್ದಾರೆ. ಪರಮಾತ್ಮನಿಗೆ ಅಧಿಕಾರಿಗಳಾಗಿದ್ದೀರಾ. ಪರಮಾತ್ಮ ತಂದೆಯ ಅಧಿಕಾರಿ ಮಕ್ಕಳು ನೀವು. ಪರಮಾತ್ಮ ತಂದೆಯ ಮೇಲೆ ನಿಮಗೆ ಅಧಿಕಾರ ಇದೆ. ಯಾವುದೋ ಒಂದು ಆತ್ಮದ ಮೂಲಕ ನಿಮಗೆ ಅಧಿಕಾರ ಪ್ರಾಪ್ತಿಯಾಗಿಲ್ಲ. ಮಹಾನ್ ಆತ್ಮರ ಮೂಲಕ ನಿಮಗೆ ಅಧಿಕಾರ ಪ್ರಾಪ್ತಿಯಾಗಿಲ್ಲ. ಪರಮಾತ್ಮ ತಂದೆಯ ಮೂಲಕ ಅಧಿಕಾರ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆಯ ಅಧಿಕಾರಿ ಮಕ್ಕಳು ನೀವು. ತಂದೆಯ ಮೇಲೆ ನಿಮಗೆ ಅಧಿಕಾರ ಇದೆ. ಅಂದ ಮೇಲೆ ಅಧಿಕಾರಿಗಳಾಗಿ ಅಧಿಕಾರದ ಸ್ಥಿತಿಯಲ್ಲಿ ಸ್ಥಿತಾಗಿ ಯಾವುದೇ ಶಕ್ತಿಗೆ ನೀವು ಆಜ್ಞೆಯನ್ನು ನೀಡಿದರೆ ಆ ಶಕ್ತಿ ಮಾಲೀಕರೇ, ನಾನು ನಿಮ್ಮ ಮುಂದೆ ಉಪಸ್ಥಿತನಾಗಿದ್ದೇನೆ, ನನಗೆ ಆಜ್ಞೆಯನ್ನು ನೀಡಿ ಎಂದು ನೀವು ಹೇಳಿದಂತೆ ಕೇಳುತ್ತದೆ. ಸರ್ವಶಕ್ತಿಗಳ ಸಮ್ಮುಖದಲ್ಲಿ ಈ ಮಾಯೆ, ಪ್ರಕೃತಿ, ಸಂಸ್ಕಾರ, ಸ್ವಭಾವ ಎಲ್ಲವೂ ದಾಸಿಯಾಗಿ ಬಿಡುತ್ತದೆ. ನೀವು ಸರ್ವಶಕ್ತಿಗಳಿಗೆ ಮಾಲೀಕರಾದರೆ ಮಾಯೆ, ಪ್ರಕೃತಿ, ಸ್ವಭಾವ, ಸಂಸ್ಕಾರ ಎಲ್ಲವೂ ಕೂಡ ಮಾಲೀಕರಾದ ನಿಮಗೋಸ್ಕರ ಕಾಯುತ್ತದೆ. ಮಾಲೀಕ ನನಗೆ ಏನಾದರೂ ಆಜ್ಞೆಯನ್ನು ನೀಡಲಿ ಎಂದು ಪ್ರಕೃತಿ, ಮಾಯೆ, ಸ್ವಭಾವ, ಸಂಸ್ಕಾರ ಎಲ್ಲವೂ ನಿಮಗೋಸ್ಕರ ಕಾಯುತ್ತದೆ. ಈ ದಿನ ಸಮರ್ಥತೆಯ ದಿನ ಆಗಿದೆ. ಅಂದ ಮೇಲೆ ಈ ದಿನ ನಿಮ್ಮಲ್ಲಿ ಯಾವ ಯಾವ ಸಮರ್ಥತೆ ಇದೆ? ಮಕ್ಕಳಿಗೆ ಬಾಪ್ತಾದ ಆ ಸಮರ್ಥತೆಯ ಮಾತನ್ನು ರಿವೈಸ್ ಮಾಡಿಸುತ್ತಿದ್ದಾರೆ. ಸಮರ್ಥತೆಗೆ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ. ಅಂದ ಮೇಲೆ ಸಮಯಕ್ಕೆ ಸರಿಯಾಗಿ ನೀವೇಕೆ ಶಕ್ತಿಹೀನರಾಗುತ್ತೀರಾ? ಬಾಪ್ತಾದ ನೋಡಿದರು ಮೆಜಾರಿಟಿ ಮಕ್ಕಳಲ್ಲಿ ಈಗಲೂ ಕೂಡ ಲೀಕೇಜ್ ಇದೆ. ಶಕ್ತಿಗಳು ಲೀಕ್ ಆಗಿ ಹೋಗುತ್ತಿರುವ ಕಾರಣ, ಶಕ್ತಿಗಳು ಸೋರಿ ಹೋಗುತ್ತಿರುವ ಕಾರಣ ಶಕ್ತಿ ಕಡಿಮೆ ಆಗುತ್ತದೆ. ಮತ್ತು ವಿಶೇಷವಾಗಿ 2 ಮಾತಿನ ಕಾರಣ ಶಕ್ತಿಗಳು ಸೋರಿ ಹೋಗುತ್ತಿದೆ, ಅಥವಾ 2 ಮಾತಿನ ಕಾರಣ ಶಕ್ತಿಗಳ ಲೀಕೇಜ್ ಆಗುತ್ತಿದೆ. ಆ 2 ಮಾತು ಯಾವುದು ಅಂದರೆ, ಒಂದನೆಯದಾಗಿ ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೀರಾ, ಎರಡನೆಯದಾಗಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೀರಾ. ನೀವು ಸಮಯ ಮತ್ತು ಸಂಕಲ್ಪವನ್ನು ಕೆಟ್ಟ ಕಾರ್ಯದಲ್ಲಿ ಬಳಸುತ್ತಿಲ್ಲ, ಆದರೆ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದೀರಾ. ಕೆಟ್ಟ ಕಾರ್ಯವನ್ನು ಮಾಡಿ ಸಮಯವನ್ನು ಕಳೆಯುತ್ತಿಲ್ಲ. ಸಮಯ ವ್ಯರ್ಥ ಆಗುತ್ತಿದೆ ಅಂದರೆ ಅಲ್ಲಿ ನೀವು ಜಮಾ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತಿಲ್ಲ ಎಂದು ಅರ್ಥ. ಈ ದಿನ ನಾನು ಯಾವುದೇ ಕೆಟ್ಟ ಕಾರ್ಯವನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳುತ್ತೀರಾ. ಆದರೆ ಈ ದಿನ ಎಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿ ಒಳ್ಳೆಯದನ್ನು ನನ್ನ ಖಾತೆಯಲ್ಲಿ ಜಮಾ ಮಾಡಿಕೊಂಡೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳುವುದಿಲ್ಲ. ಈ ದಿನ ನಾನು
ಏನನ್ನೂ ಕಳೆದುಕೊಳ್ಳಲಿಲ್ಲ ಎಂದು ಚೆಕ್ ಮಾಡಿಕೊಳ್ಳುತ್ತೀರಾ. ಆದರೆ ಈ ದಿನ ನಾನು ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡೆ ಎಂದು ಚೆಕ್ ಮಾಡಿಕೊಳ್ಳುವುದಿಲ್ಲ. ಈ ದಿನ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ, ಆದರೆ ಈ ದಿನ ನಾನು ಎಷ್ಟು ಜನರಿಗೆ ಸುಖವನ್ನು ಕೊಟ್ಟೆ. ಈ ದಿನ ನಾನು ಯಾರಿಗೂ ಅಶಾಂತಿಯನ್ನು ನೀಡಲಿಲ್ಲ, ಯಾರನ್ನು ನಾನು ಅಶಾಂತಪಡಿಸಲಿಲ್ಲ. ಆದರೆ ಈ ದಿನ ಶಾಂತಿಯ ವೈಬ್ರೇಷನ್ ಅನ್ನು ನಾನು ಎಷ್ಟು ಹರಡಿದೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಶಾಂತಿ ದೂತ ಆಗಿ ಎಷ್ಟು ಜನರಿಗೆ ನಾನು ಶಾಂತಿಯನ್ನು ನೀಡಿದೆ. ವಾಯುಮಂಡಲದ ಮೂಲಕ, ಬಾಯಿಯ ಮೂಲಕ, ವೈಬ್ರೇಷನ್ನ ಮೂಲಕ ಎಷ್ಟು ಜನರಿಗೆ ನಾನು ಶಾಂತಿಯನ್ನು ನೀಡಿದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಏಕೆಂದರೆ ನಿಮಗೆ ಗೊತ್ತಿದೆ, ಈಗ ಸಮಯ ಬಹಳ ಕಡಿಮೆ ಉಳಿದಿದೆ. ಇದು ಬಹಳ ಸಣ್ಣದಾದ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಆಗಿದೆ. ಈ ಪುರುಷೋತ್ತಮ ಕಲ್ಯಾಣಕಾರಿ ಯುಗದಲ್ಲಿ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ. ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಸಮಯ ಬಹಳ ಕಡಿಮೆ ಇದೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಅಂದ ಮೇಲೆ ಪ್ರತಿಕ್ಷಣ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು. ಹಾಗೇ ಆಗುತ್ತದೆ, ಮಾಡೇ ಮಾಡುತ್ತೇವೆ ಅನ್ನುವ ವಿಚಾರವನ್ನು ಮಾಡಬೇಡಿ. ಈಗ ಮಾಡದಿದ್ದರೆ ಎಂದೂ ಮಾಡಲು ಸಾಧ್ಯ ಇಲ್ಲ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಬ್ರಹ್ಮ ತಂದೆ ಸದಾ ಇದೇ ತೀವ್ರ ಪುರುಷಾರ್ಥವನ್ನು ಮಾಡಿದರು. ಆದ್ದರಿಂದ ನಂಬರ್ 1 ನಲ್ಲಿ ಗುರಿಯನ್ನು ತಲುಪಲು ಬ್ರಹ್ಮ ತಂದೆಗೆ ಸಾಧ್ಯ ಆಯಿತು. ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ಇದ್ದು ಬ್ರಹ್ಮ ತಂದೆ ನಂಬರ್ 1 ತೀವ್ರ ಪುರುಷಾರ್ಥವನ್ನು ಮಾಡಿರುವ ಕಾರಣ ಬ್ರಹ್ಮ ತಂದೆ ಗುರಿಯನ್ನು ತಲುಪಿದರು. ಅಂದ ಮೇಲೆ ಪರಮಾತ್ಮ ತಂದೆ ನಮಗೆ ಎಷ್ಟೊಂದು ಸಮರ್ಥತೆಯನ್ನು ಕೊಟ್ಟಿದ್ದಾರೆ. ಈ ದಿನ ತಂದೆಯ ಮೂಲಕ ಪ್ರಾಪ್ತಿಯಾದಂತಹ ಸಮರ್ಥತೆ ನೆನಪಿಗೆ ಬಂದಿದೆ ತಾನೆ. ಉಳಿತಾಯದ ಸ್ಕೀಮ್ ಅನ್ನು ನಿರ್ಮಾಣ ಮಾಡಿಕೊಳ್ಳಿ. ಸಂಕಲ್ಪದ ಉಳಿತಾಯವನ್ನು ಮಾಡಿ, ಸಮಯದ ಉಳಿತಾಯವನ್ನು ಮಾಡಿ, ವಾಣಿಯ ಉಳಿತಾಯವನ್ನು ಮಾಡಿ. ಯಾವ ಶಬ್ದ ಯಥಾರ್ಥ ಶಬ್ದ ಅಲ್ಲವೋ ಅಂತಹ ಮಾತನ್ನು ಉಳಿತಾಯ ಮಾಡಿ. ಆ ಯಥಾರ್ಥ ಶಬ್ದದ ಉಳಿತಾಯವನ್ನು ಮಾಡಿ. ಅಂದರೆ ಆ ಯಥಾರ್ಥ ಶಬ್ದವನ್ನು ಮಾತನಾಡಬೇಡಿ. ಬಾಪ್ತಾದ ಎಲ್ಲಾ ಮಕ್ಕಳನ್ನು ಸದಾ ಅಧಿಕಾರದ ಸೀಟ್ನಲ್ಲಿ ಸೆಟ್ ಆಗಿ ಇರುವಂತಹ ಸ್ವರಾಜ್ಯ ಅಧಿಕಾರಿ ರಾಜ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ. ನಿಮ್ಮೆಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ? ನಿಮ್ಮ ಸ್ವರಾಜ್ಯದ ಅಧಿಕಾರದ ಸ್ವರೂಪ ನಿಮಗೆ ಇಷ್ಟ ಆಯಿತು ತಾನೆ? ಕೆಲವೊಮ್ಮೆ ಬಾಪ್ತಾದ ಮಕ್ಕಳನ್ನು ಟಿವಿಯಲ್ಲಿ ನೋಡುತ್ತಾರೆ. ಮಕ್ಕಳನ್ನು ಟಿವಿಯಲ್ಲಿ ಸ್ವರಾಜ್ಯ ಅಧಿಕಾರಿ ರೂಪದಲ್ಲಿ ತಂದೆ ನೋಡಬೇಕು. ಅದಕ್ಕೋಸ್ಕರ ನಾವು ಸ್ವರಾಜ್ಯ ಅಧಿಕಾರಿಯ ರೂಪದಲ್ಲೇ ಸ್ಥಿತ ಆಗಿರಬೇಕು. ಬಾಪ್ತಾದರವರ ಬಳಿ ಸ್ವಾಭಾವಿಕವಾದ ಟಿವಿ ಇದೆ. ಟಿವಿಯ ಸ್ವಿಚ್ ಅನ್ನು ಆನ್ ಮಾಡುವ ಅವಶ್ಯಕತೆ ಇಲ್ಲ. ಒಂದೇ ಸಮಯದಲ್ಲಿ 4 ಕಡೆ ಇರುವಂತಹ ಮಕ್ಕಳನ್ನು ಬಾಪ್ತಾದ ನೋಡಬಹುದು. ಪ್ರತಿಯೊಂದು ಮಗುವನ್ನೂ ತಂದೆ ನೋಡಬಹುದು. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಪ್ರತಿಯೊಂದು ಮಗುವನ್ನೂ ಕೂಡ ತಂದೆ ನೋಡಬಹುದು. ಅಂದ ಮೇಲೆ ಸ್ವರಾಜ್ಯದ ಅಧಿಕಾರಿಗಳಾಗಲು ಸಾಧ್ಯ ಆಗುತ್ತದೆ ತಾನೆ? ನಾಳೆ ತಂದೆ ಟಿವಿಯನ್ನು ಆನ್ ಮಾಡಿದರೆ ನೀವೆಲ್ಲರೂ ಯಾವ ಸ್ವರೂಪದಲ್ಲಿ ಕಾಣಿಸುತ್ತೀರಾ? ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ನಲ್ಲಿ ಕಾಣಿಸಬೇಕು. ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧರಿಸಿಕೊಂಡಿದ್ದೀರಾ ತಾನೆ? ಹೊಳೆಯುವಂತಹ ಬೆಳಕಿನ ಡ್ರೆಸ್ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಆಗಿದೆ. ಈ ಶರೀರದ ಅಭಿಮಾನದ ಮಣ್ಣಿನ ಡ್ರೆಸ್ ಅನ್ನು ಧರಿಸಿಕೊಳ್ಳಬೇಡಿ. ಹೊಳೆಯುವಂತಹ ಡ್ರೆಸ್ ಅನ್ನು ಧರಿಸಿಕೊಳ್ಳಿ. ಸಫಲತೆಯ ನಕ್ಷತ್ರಗಳಾಗಿ ಎಲ್ಲಾ ಮಕ್ಕಳನ್ನು ಈ ರೀತಿ ಸೂಕ್ಷ್ಮ ದೇವತಾ ಸ್ವರೂಪದ ಮೂರ್ತಿಯ ರೂಪದಲ್ಲಿ ತಂದೆ ನೋಡಲು ಬಯಸುತ್ತಾರೆ. ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಮಣ್ಣಿನ ಡ್ರೆಸ್ ಅನ್ನು ಧರಿಸಿಕೊಳ್ಳುತ್ತೀರೇನು? ದೇಹಾಭಿಮಾನ ಅನ್ನುವ ಮಣ್ಣಿನ ಡ್ರೆಸ್ ಅನ್ನು ಧರಿಸಿಕೊಂಡರೆ ಮಣ್ಣು ಪಾಲಾಗುತ್ತೀರಾ? ಅಂದರೆ ಮಣ್ಣಿನಲ್ಲೇ ಇರುವಂತವರಾಗಿ ಬಿಡುತ್ತೀರಾ? ಹೇಗೆ ತಂದೆ ಅಶರೀರಿಯಾಗಿದ್ದಾರೆ, ಹೇಗೆ ಪರಮಾತ್ಮ ತಂದೆ ಅಶರೀರಿಯಾಗಿದ್ದಾರೆ. ಬ್ರಹ್ಮ ತಂದೆ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ನಲ್ಲಿ ಇದ್ದಾರೆ. ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆಯಾಗಿದ್ದಾರೆ ತಾನೆ? ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಸ್ಥೂಲ ರೂಪದಲ್ಲೂ ಕೂಡ ನಿಮ್ಮ ಬಟ್ಟೆಗೆ ಮಣ್ಣು ತಾಕಿದರೆ, ನಿಮ್ಮ ಬಟ್ಟೆಗೆ ಕಲೆ ಆದರೆ ಆಗ ನೀವು ಏನನ್ನು ಮಾಡುತ್ತೀರಾ? ಬಟ್ಟೆಗೆ ಕಲೆ ತಾಕಿದರೆ, ಮಣ್ಣು ತಾಕಿದರೆ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತೀರಾ ತಾನೆ?
ಅದೇ ರೀತಿ ಚೆಕ್ ಮಾಡಿಕೊಳ್ಳಿ. ಸದಾ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧರಿಸಿಕೊಂಡಿದ್ದೇನೆ ತಾನೆ. ಹೇಗೆ ಪರಮಾತ್ಮ ತಂದೆಗೆ ನಶೆ ಇದೆ, ನನ್ನ ಪ್ರತಿಯೊಂದು ಮಗು ರಾಜ ಮಗು ಆಗಿದೆ ಎಂದು ಅಂದ ಮೇಲೆ ನೀವು ಕೂಡ ರಾಜ ಮಗುವಿನ ಸ್ವರೂಪದಲ್ಲೇ ಇರಿ, ರಾಜ ಆಗಿ ಇರಿ. ನಂತರ ಮಾಯೆ ನಿಮಗೆ ದಾಸಿಯಾಗುತ್ತದೆ ಮತ್ತು ಮಾಯೆ ಬೀಳ್ಕೊಡುಗೆಯನ್ನು ಪಡೆದುಕೊಳ್ಳುತ್ತದೆ. ಅರ್ಧ ಕಲ್ಪಕ್ಕೋಸ್ಕರ ಮಾಯೆ ಬೀಳ್ಕೊಡುಗೆಯನ್ನು ಪಡೆದುಕೊಳ್ಳುತ್ತದೆ. ಆಗ ಮಾಯೆ ನಿಮ್ಮ ಮೇಲೆ ದಾಳಿಯನ್ನು ಮಾಡುವುದಿಲ್ಲ. ಬಾಪ್ದಾದ ಸದಾ ಹೇಳುತ್ತಾರೆ, ಪರಮಾತ್ಮ ತಂದೆಗೆ ಬಲಿಹಾರಿ ಆದರೆ ಎಂದೂ ನೀವು ಸೋಲಲು ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಸೋಲುತ್ತಿದ್ದೀರಾ ಅಂದರೆ ನೀವು ತಂದೆಗೆ ಬಲಿಹಾರಿ ಆಗಿಲ್ಲ ಎಂದು ಅರ್ಥ. ಈಗ ನಿಮ್ಮೆಲ್ಲರ ಮೀಟಿಂಗ್ ನಡೆಯುವಂತದ್ದಿದೆ. ಮೀಟಿಂಗ್ ನ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಳ್ಳುತ್ತೀರಾ ತಾನೆ. ಅಂದ ಮೇಲೆ ಈ ಬಾರಿ ಮೀಟಿಂಗ್ ನಲ್ಲಿ ಕೇವಲ ಸೇವೆಯ ಪ್ಲಾನ್ ಅನ್ನು ಮಾಡಬೇಡಿ. ಕೇವಲ ಮೀಟಿಂಗ್ ನಲ್ಲಿ ಸೇವೆಯ ಪ್ಲಾನ್ ಅನ್ನು ಮಾಡುವುದನ್ನಷ್ಟೇ ಬಾಪ್ದಾದ ನೋಡಲು ಬಯಸುವುದಿಲ್ಲ. ಬಲೆ ಸೇವೆಯ ಪ್ಲಾನ್ ಅನ್ನು ಮಾಡಿ, ಆದರೆ ಮೀಟಿಂಗ್ ನಲ್ಲಿ ಸಫಲತೆಯ ಮಿಷನರಿಯ ಪ್ಲಾನ್ ಅನ್ನು ಕೂಡ ಮಾಡಿ, ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ಲಾನ್ ಅನ್ನು ಕೂಡ ಮಾಡಿ. ಬಹಳಷ್ಟು ಸಭೆಯನ್ನು ನಡೆಸಿದ್ದೀರಾ, ಅಂದರೆ ಬಹಳಷ್ಟು ಸೆಮಿನಾರ್ಗಳನ್ನು ಮಾಡಿದ್ದೀರಾ. ಈಗ ಸಫಲತೆಯ ಸಭೆಯನ್ನು ನಡೆಸಿ, ಅಂದರೆ ಸಫಲತೆಯ ಸೆಮಿನಾರ್ನ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಳ್ಳಿ. ಎಲ್ಲರೂ ವಿಚಾರವನ್ನು ಮಾಡುತ್ತಿದ್ದೀರಾ, ಎಲ್ಲರೂ ಹೇಗೆ ಸಫಲತೆಯ ಸೆರೆಮನಿಯನ್ನು ಆಚರಣೆ ಮಾಡಲು ಸಾಧ್ಯ ಎಂದು. ಆದ್ದರಿಂದ ಬಾಪ್ತಾದ ತಿಳಿಸುತ್ತಾರೆ, ಕಡಿಮೆ ಅಂದರೆ 108 ರತ್ನಗಳು ಸಫಲತೆಯ ಮೂರ್ತಿಯಾಗಿ ಸಫಲತೆಯ ಸಮಾರಂಭವನ್ನು ಆಚರಣೆ ಮಾಡಬೇಕು. 108 ಮಣಿಗಳು ಸಫಲತೆಯ ಮೂರ್ತಿಯಾಗಿ ಉದಾಹರಣಾ ಸ್ವರೂಪರಾಗಬೇಕು. ಈ ರೀತಿ ಆಗಲು ಸಾಧ್ಯ ಇದೆ ತಾನೆ? ಹೇಳಿ, ಮೊದಲನೇ ಲೈನ್ನವರು ಹೇಳಿ. ಸಫಲತಾ ಸ್ವರೂಪದ ಮೂರ್ತಿಯಾಗಲು ಸಾಧ್ಯ ಇದೆ ತಾನೆ? ಉತ್ತರವನ್ನು ನೀಡುವಂತಹ ಸಾಹಸ ಮಕ್ಕಳಲ್ಲಿ ಇಲ್ಲ. ಮಕ್ಕಳು ವಿಚಾರವನ್ನು ಮಾಡುತ್ತಿದ್ದಾರೆ, ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ನಾನು ಮಾಡುತ್ತೇನೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು. ನೀವು ಸಾಹಸ ಉಳ್ಳವರಾದರೆ ಎಲ್ಲವನ್ನೂ ಮಾಡಿ ತೋರಿಸಲು ಸಾಧ್ಯ. ದಾದಿಯನ್ನು ಬಾಬಾ ಕೇಳುತ್ತಿದ್ದಾರೆ, ದಾದಿ ನೀವು ತಿಳಿಸಿ, 108 ಆತ್ಮರು ಸಫಲತಾ ಮೂರ್ತಿಗಳಾಗಲು ಸಾಧ್ಯ ತಾನೆ? ಹೌದು, ಅವಶ್ಯವಾಗಿ 108 ಮಣಿಗಳು ತಯಾರಾಗುತ್ತೇವೆ. 108 ಮಣಿಗಳ ಸಫಲತೆಯ ಸಮಾರಂಭ ನಡೆಯಲು ಸಾಧ್ಯ ಎಂದು ದಾದೀಜಿ ಬಾಪ್ದಾದರವರಿಗೆ ತಿಳಿಸುತ್ತಿದ್ದಾರೆ. ನೋಡಿ, ದಾದಿಯಲ್ಲಿ ಸಾಹಸ ಇದೆ. ನಿಮ್ಮೆಲ್ಲರ ಪರವಾಗಿ ದಾದಿ ಸಾಹಸವನ್ನು ತೋರಿಸುತ್ತಿದ್ದಾರೆ. ಅಂದ ಮೇಲೆ ಸಹಯೋಗಿಗಳಾಗಬೇಕು. ಆದ್ದರಿಂದ ಈಗೇನು ಮೀಟಿಂಗ್ ನಡೆಯುತ್ತದೆಯೋ ಆ ಮೀಟಿಂಗ್ ನ ರಿಪೋರ್ಟ್ ಅನ್ನು ತಂದೆ ಕೇಳುತ್ತಾರೆ. ಪಾಂಡವರು ತಿಳಿಸಿ, ಏಕೆ ಸುಮ್ಮನೆ ಇದ್ದೀರಾ? ಪಾಂಡವರು ಏಕೆ ಸುಮ್ಮನೆ ಇದ್ದೀರಾ? ಪಾಂಡವರಿಗೆ ಈ ರೀತಿ ಸಾಹಸವನ್ನು ಇಟ್ಟುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಏನು? ಪಾಂಡವರಿಗೆ ಮಾಡಿ ತೋರಿಸಲು ಸಾಧ್ಯ ಆಗುವುದಿಲ್ಲ ಏನು? ಮಾಡಿ ತೋರಿಸುತ್ತೀರಾ ತಾನೆ? ಒಳ್ಳೆಯದು. ಸಾಹಸವನ್ನು ಇಟ್ಟುಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ನಾನು ಸಾಹಸವನ್ನು ಇಟ್ಟುಕೊಂಡು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿ ತೋರಿಸುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಮಾಡುತ್ತೀರಾ ತಾನೆ? ಬೇರೆ ಯಾವುದೇ ಸಂಸ್ಕಾರ ನಿಮ್ಮಲ್ಲಿ ಇರುವುದಿಲ್ಲ ತಾನೆ? ಯಾವುದೇ ದುರ್ಬಲತೆ ಇರುವುದಿಲ್ಲ ತಾನೆ? ಒಳ್ಳೆಯದು. ಮಧುಬನದವರು ಕೂಡ ಕೈಯನ್ನು ಎತ್ತುತ್ತಿದ್ದಾರೆ. ವಾಹ, ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. 108 ಮಣಿಗಳು ಸಫಲತೆಯ ಮೂರ್ತಿಯಾದರೆ ನಂತರ ಎಲ್ಲವೂ ಸಹಜ ಆಗುತ್ತದೆ. ಇಷ್ಟೊಂದು ಜನ ಕೈಯನ್ನು ಎತ್ತಿದ್ದೀರಾ ಅಂದ ಮೇಲೆ 108 ಜನ ಸಫಲತಾ ಮೂರ್ತಿಗಳಾಗುವುದು ದೊಡ್ಡ ಮಾತೇನು? ದೊಡ್ಡ ಮಾತಲ್ಲ. ಡಬ್ಬಲ್ ವಿದೇಶದವರು ಏನನ್ನು ಮಾಡುತ್ತೀರಾ? ಹೌದು, ದಾದಿ ಜಾನಕಿ ಕೂಡ ಮುರಳಿಯನ್ನು ಕೇಳುತ್ತಿದ್ದಾರೆ. ನಾನು ಉತ್ತರವನ್ನು ಕೊಡಬೇಕು ಎಂದು ದಾದಿಗೆ ಉತ್ಸಾಹ ಬರುತ್ತಿದೆ. ವಿದೇಶದವರ ಮಾಲೆಯನ್ನೂ ಕೂಡ ತಂದೆ ನೋಡುತ್ತಾರೆ. ಸರಿತಾನೆ? ಕೈಯನ್ನು ಎತ್ತಿ. ಸರಿತಾನೆ? ಒಳ್ಳೆಯದು. ಈ ದಿನ ಡಬ್ಬಲ್ ವಿದೇಶದವರು ಎಷ್ಟು ಜನ ಕುಳಿತಿದ್ದೀರಾ? ಈ ಸಭೆಯಲ್ಲಿ 200 ಜನ ಡಬ್ಬಲ್ ವಿದೇಶದ ಮಕ್ಕಳು ಕುಳಿತಿದ್ದಾರೆ. ಆ 200 ಜನರಲ್ಲಿ 108 ಮಣಿಗಳು ತಯಾರಾಗಿ ಬಿಡಬೇಕು. ಈ ಕಾರ್ಯವನ್ನು ಮಾಡಿ ತೋರಿಸುವುದರಲ್ಲಿ ಮೊದಲು ನಾನು ಎಂದು ಹೇಳಬೇಕು. ಈ ಮಾತಿನಲ್ಲಿ ಅನ್ಯರನ್ನು ನೋಡಬೇಡಿ. ನಾನು ನಂಬರ್ 1 ನಲ್ಲಿ ಬರಬೇಕು. ಬೇರೆ ಯಾವ ಮಾತಿನಲ್ಲೂ ನಾನು ನಾನು ಎಂದು ಹೇಳಬೇಡಿ. ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವ ಮಾತಿನಲ್ಲಿ
ನಾನು ಅನ್ನುವ ಶಬ್ದವನ್ನು ಅವಶ್ಯವಾಗಿ ಹೇಳಬೇಕು. ನಾನು ಸ್ವರಾಜ್ಯಕ್ಕೆ ಅಧಿಕಾರಿಯಾಗುತ್ತೇನೆ, ನಾನು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿ ತೋರಿಸುತ್ತೇನೆ ಎಂದು ಹೇಳಬೇಕು. ಮತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಕೆಲಸವನ್ನು ಕೊಡುತ್ತಿದ್ದಾರೆ. ಈ ದಿನ ಸಮರ್ಥತೆಯ ದಿನ ಆಗಿದೆ. ಅಂದ ಮೇಲೆ ಸಮರ್ಥ ಆತ್ಮರಾಗಿದ್ದೀರಾ. ಬಾಪ್ತಾದ ಒಂದು ವಿಚಿತ್ರ ದೀಪಾವಳಿಯನ್ನು ಆಚರಿಸಲು ಬಯಸುತ್ತಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಕೂಡ ಅನೇಕ ಬಾರಿ ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಾ. ಆದರೆ ಬಾಪ್ತಾದ ವಿಚಿತ್ರ ದೀಪಾವಳಿಯನ್ನು ಆಚರಿಸಲು ಬಯಸುತ್ತಿದ್ದಾರೆ. ಆ ವಿಚಿತ್ರ ದೀಪಾವಳಿ ಯಾವುದು ಎಂದು ನಾನು ಮಕ್ಕಳಿಗೆ ತಿಳಿಸಲೇ ಎಂದು ತಂದೆ ಕೇಳುತ್ತಾರೆ. ಒಳ್ಳೆಯದು. ವರ್ತಮಾನ ಸಮಯವನ್ನು ನೀವೆಲ್ಲರೂ ನೋಡುತ್ತಿದ್ದೀರಾ. ದಿನ ಪ್ರತಿದಿನ ಕಳೆದಂತೆ 4 ಕಡೆ ಇರುವಂತಹ ಮನುಷ್ಯರಲ್ಲಿ ನಿರಾಸೆ ಜಾಸ್ತಿ ಆಗುತ್ತಿದೆ. ಅಂದ ಮೇಲೆ ಬಲೆ ನೀವು ಮನಸಾ ಸೇವೆಯನ್ನು ಮಾಡಿ, ಅಥವಾ ವಾಣಿಯ ಮೂಲಕ ಸೇವೆಯನ್ನು ಮಾಡಿ, ಅಥವಾ ಸಂಬಂಧ ಸಂಪರ್ಕದಲ್ಲಿ ಸೇವೆಯನ್ನು ಮಾಡಿ. ಆದರೆ ಬಾಪ್ತಾದ ನಿರಾಶ ಆದಂತಹ ಮನುಷ್ಯರ ಆಂತರ್ಯದಲ್ಲಿ ಆಸೆಯ ದೀಪವನ್ನು ಬೆಳಗಿಸಲು ಬಯಸುತ್ತಿದ್ದಾರೆ. 4 ಕಡೆ ಇರುವಂತಹ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಆಸೆಯ ದೀಪವನ್ನು ಬೆಳಗಿಸಿ. ಈ ಆಸೆಯ ದೀಪವನ್ನು ಬೆಳಗಿಸುವಂತಹ ದೀಪಾವಳಿಯನ್ನು ಆಚರಣೆ ಮಾಡುವುದನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ. ಇಂತಹ ದೀಪಾವಳಿಯನ್ನು ಆಚರಣೆ ಮಾಡಲು ಸಾಧ್ಯ ತಾನೆ? ವಾತಾವರಣದಲ್ಲಿ ಕೊನೆ ಪಕ್ಷ ಆಸೆಯ ದೀಪ ಬೆಳಗಬೇಕು. ಆಗ ವಿಶ್ವ ಪರಿವರ್ತನೆ ಆಯಿತು ಅಂದರೆ ಆಗೇ ಬಿಟ್ಟಿತು. ಸುವರ್ಣ ಮುಂಜಾನೆ ಬಂತು ಅಂದರೆ ಬಂದೇ ಬಿಟ್ಟಿತು, ಅಂದರೆ ಸತ್ಯುಗ ಬಂತು ಅಂದರೆ ಬಂದೇ ಬಿಟ್ಟಿತು. ಈ ನಿರಾಶೆ ಸಮಾಪ್ತಿಯಾಗಿ ಬಿಡಬೇಕು. ಬೇರೆ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ, ಬೇರೆ ಏನೂ ಆಗುವ ಅವಶ್ಯಕತೆ ಇಲ್ಲ. ಕೇವಲ ಆಸೆಯ ದೀಪ ಬೆಳಗಿ ಬಿಡಬೇಕು. ಆಸೆಯ ದೀಪವನ್ನು ಬೆಳಗಿಸಲು ಸಾಧ್ಯ ತಾನೆ? ಆಸೆಯ ದೀಪವನ್ನು ಮನುಷ್ಯಾತ್ಮರಲ್ಲಿ ಬೆಳಗಿಸುವುದು ಸಹಜ ಮಾತಾಗಿದೆಯೋ ಅಥವಾ ಕಷ್ಟದ ಮಾತಾಗಿದೆಯೋ? ಸಹಜ ಮಾತಾಗಿದೆ ತಾನೆ. ಅಂದ ಮೇಲೆ ಯಾರು ಮಾಡಿ ತೋರಿಸುತ್ತೀರೋ ಅವರು ಕೈಯನ್ನು ಎತ್ತಿ. ಮಾಡಿ ತೋರಿಸುತ್ತೀರಾ ತಾನೆ? ಇಷ್ಟೆಲ್ಲ ದೀಪಗಳು ಬೆಳಗಿ ಬಿಟ್ಟರೆ ಸಹಜವಾಗಿ ದೀಪಾವಳಿ ಹಬ್ಬ ನಡೆಯುತ್ತದೆ. ನಿಮ್ಮ ವೈಬ್ರೇಷನ್ ಎಷ್ಟು ಶಕ್ತಿಶಾಲಿ ಆಗಿರಬೇಕು ಅಂದರೆ ಬಲೆ 4 ಕಡೆ ಇರುವಂತಹ ಆತ್ಮರ ಸಮ್ಮುಖಕ್ಕೆ ಹೋಗಿ ತಲುಪಲು ನಿಮಗೆ ಸಾಧ್ಯ ಆಗದೇ ಇರಬಹುದು. ಆದರೆ ಲೈಟ್ ಹೌಸ್ ಆಗಿ, ಮೈಟ್ ಹೌಸ್ ಆಗಿ ದೂರದವರೆಗೂ ವೈಬ್ರೇಷನ್ ಅನ್ನು ಹರಡಿಸಿ. ವಿಜ್ಞಾನದವರು ಕೂಡ ಲೈಟ್ ಹೌಸ್ನ ಮೂಲಕ ದೂರ ದೂರದವರೆಗೂ ಪ್ರಕಾಶವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ವಿಜ್ಞಾನಿಗಳ ಲೈಟ್ ಹೌಸ್ ಬೆಳಕಿನ ಗ್ರಹ ದೂರದವರೆಗೂ ಪ್ರಕಾಶವನ್ನು ನೀಡುತ್ತದೆ. ಅಂದ ಮೇಲೆ ನೀವು ದೂರದವರೆಗೂ ಬೆಳಕು ಮತ್ತು ಶಕ್ತಿಯ ಪ್ರಕಂಪನವನ್ನು ಹರಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು? ಕೇವಲ ದೃಢ ಸಂಕಲ್ಪವನ್ನು ಮಾಡಿ, ನಾನು ಮಾಡಲೇಬೇಕು ಎಂದು ದೃಢ ಸಂಕಲ್ಪವನ್ನು ಮಾಡಿ ವೈಬ್ರೇಷನ್ ಅನ್ನು ಹರಡುವ ಕಾರ್ಯದಲ್ಲಿ ಬ್ಯುಸಿಯಾಗಿ ಬಿಡಿ. ಮನಸ್ಸು ಬ್ಯುಸಿಯಾಗಿ ಇದ್ದರೆ, ನೀವು ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಂಡರೆ ಸ್ವಯಂಗೂ ಕೂಡ ಲಾಭ ಆಗುತ್ತದೆ ಮತ್ತು ಅನ್ಯ ಆತ್ಮರಿಗೂ ಕೂಡ ಲಾಭ ಆಗುತ್ತದೆ. ನಡೆದಾಡುತ್ತಾ ತಿರುಗಾಡುತ್ತಾ ನಿಮ್ಮ ವೃತ್ತಿಯಲ್ಲಿ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು, ನಾನು ವಿಶ್ವ ಕಲ್ಯಾಣವನ್ನು ಮಾಡಲೇಬೇಕು. ಇಂತಹ ವೃತ್ತಿ ವಾತಾವರಣದಲ್ಲಿ ಹರಡುತ್ತದೆ. ಏಕೆಂದರೆ ಅಚಾನಕ್ ಆದಂತಹ ಸಮಯ ಬರುತ್ತದೆ. ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ಏನು ಬೇಕಾದರೂ ನಡೆಯುವಂತಹ ಸಮಯ ಬರುತ್ತದೆ. ನಿಮ್ಮ ಸೋದರ ಸೋದರಿಯರು ಅಂತಹ ಸಮಯದಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳಬಾರದು. ನೀವು ನನಗೆ ಪರಮಾತ್ಮ ತಂದೆ ಬಂದಿರುವ ಸಂದೇಶವನ್ನು ಏಕೆ ತಿಳಿಸಲಿಲ್ಲ ಎಂದು ಅಚಾನಕ್ನ ಸಮಯದಲ್ಲಿ ಯಾರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಮಾಡಬಾರದು. ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ಅಂತ್ಯದಲ್ಲಿ ಇಂತಹ ಸೇವೆಯನ್ನು ಮಾಡುತ್ತೇವೆ ಎಂದು. ಆದರೆ ಅಂತ್ಯದಲ್ಲಿ ನೀವು ಸೇವೆಯನ್ನು ಮಾಡಿದರೂ ಕೂಡ ಜಗತ್ತಿನ ಜನ ಅಂತ್ಯದಲ್ಲಿ ಏಕೆ ನಮಗೆ ತಿಳಿಸುತ್ತಿದ್ದೀರಾ, ಮೊದಲೇ ಏಕೆ ನಮಗೆ ತಿಳಿಸಲಿಲ್ಲ ಎಂದು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ. ಅವರು ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ, ನೀವು ಸ್ವಲ್ಪ ಮೊದಲೇ ನಮಗೆ ಈ ಸಂದೇಶವನ್ನು ತಿಳಿಸಿದ್ದರೆ ನಾವು ಯಾವುದಾದರೂ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೆವು ಎಂದು. ಆದ್ದರಿಂದ ಪ್ರತಿ ಸಂಕಲ್ಪದಲ್ಲೂ ಬಾಪ್ತಾದರವರನ್ನು ನೆನಪು ಮಾಡಿ ತಂದೆಯ ಮೂಲಕ ಲೈಟ್ ಅನ್ನು ಪಡೆದುಕೊಳ್ಳುತ್ತಾ ಹೋಗಿ. ನಂತರ ಲೈಟ್ ಹೌಸ್ ಆಗಿ, ಬೆಳಕಿನ ಗ್ರಹ ಆಗಿ ಎಲ್ಲರಿಗೂ ಲೈಟ್ ಅನ್ನು ಕೊಡಿ, ಅಂದರೆ ಪ್ರಕಾಶವನ್ನು ಕೊಡಿ. ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಬಾಪ್ತಾದ
ಮಕ್ಕಳು ಬಹಳಷ್ಟು ಯುದ್ಧವನ್ನು ಮಾಡುವುದನ್ನು ಯಾವಾಗ ನೋಡುತ್ತಾರೋ, ಮಕ್ಕಳು ಯುದ್ಧವನ್ನು ಮಾಡುವುದು ಬಾಪ್ತಾದರವರಿಗೆ ಇಷ್ಟ ಆಗುವುದಿಲ್ಲ. ಸರ್ವಶಕ್ತಿವಂತರಾದ ನೀವು ಯುದ್ಧವನ್ನು ಮಾಡುತ್ತಿರುವುದು ತಂದೆಗೆ ಇಷ್ಟ ಆಗುವುದಿಲ್ಲ. ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಮತ್ತು ಯುದ್ಧವನ್ನು ಮಾಡುತ್ತಿದ್ದೀರಾ. ಅಂದ ಮೇಲೆ ರಾಜ ಆಗಿ, ಸಫಲತಾ ಮೂರ್ತಿಗಳಾಗಿ ನಿರಾಸೆಯನ್ನು ಸಮಾಪ್ತಿ ಮಾಡಿ ಆಸೆಯ ದೀಪವನ್ನು ಬೆಳಗಿಸಿ. ಒಳ್ಳೆಯದು. ಎಲ್ಲಾ ಕಡೆ ಇರುವಂತಹ ಮಕ್ಕಳ ಸ್ನೇಹದ ನೆನಪಿನ ಮಾಲೆ ತಂದೆಯ ಬಳಿ ಬಹಳಷ್ಟು ಬಂದು ತಲುಪಿದೆ. ಬಾಪ್ತಾದ ನೆನಪನ್ನು ಕಳಿಸಿರುವಂತಹ ಪ್ರತಿಯೊಂದು ಮಗುವನ್ನು ಸಮ್ಮುಖದಲ್ಲಿ ನೋಡುತ್ತಾ ಮಕ್ಕಳ ನೆನಪಿಗೆ ರೆಸ್ಪಾಂಡ್ನ ರೂಪದಲ್ಲಿ ಮನಸ್ಸಿನ ಆಶೀರ್ವಾದ ಮತ್ತು ಮನಸ್ಸಿನ ಪ್ರೀತಿಯನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ. ಒಳ್ಳೆಯದು. ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ. ಒಳ್ಳೆಯದು. ಈ ಟರ್ನಲ್ಲೂ ಕೂಡ ಬಹಳಷ್ಟು ಜನ ಹೊಸಬರು ಬಂದಿದ್ದಾರೆ ನೋಡಿ. ಸೇವೆ ವೃದ್ಧಿಯಾಗುತ್ತಿದೆ ತಾನೆ. ಇಷ್ಟೊಂದು ಜನರಿಗೆ ಸಂದೇಶವನ್ನು ನೀಡಿದ್ದೀರಾ. ಬಂದಿರುವಂತಹ ಹೊಸ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳ ಮೂಲಕ ನಿಮ್ಮೆಲ್ಲರಿಗೂ ಸಂದೇಶ ಸಿಕ್ಕಿದೆ. ಅಂದ ಮೇಲೆ ಈಗ ನೀವು ನಿಮಗೆ ಏನು ಸಂದೇಶವನ್ನು ಮಕ್ಕಳು ಕೊಟ್ಟಿದ್ದಾರೋ ಅದರ ಡಬ್ಬಲ್ ಸಂದೇಶವನ್ನು ಜನರಿಗೆ ಕೊಡಬೇಕು. 2 ಪಟ್ಟು ಸಂದೇಶವನ್ನು ಕೊಡಬೇಕು. ಎಲ್ಲರನ್ನೂ ಯೋಗ್ಯರನ್ನಾಗಿ ಮಾಡಬೇಕು. ಒಳ್ಳೆಯದು. ಪ್ರತಿ ಸಬ್ಜೆಕ್ಟ್ನಲ್ಲೂ, ಎಲ್ಲಾ ಮಾತಿನಲ್ಲೂ ಮುಂದೆ ಹೋಗಬೇಕು. ಪ್ರತಿ ಸಬ್ಜೆಕ್ಟ್ನಲ್ಲೂ ಉಮಂಗ್ ಉತ್ಸಾಹದಿಂದ ಮುಂದೆ ಹೋಗಬೇಕು. ಒಳ್ಳೆಯದು. ಎಲ್ಲರೂ ಈಗ ಗುರಿಯನ್ನು ಇಟ್ಟುಕೊಳ್ಳಿ. ನಡೆದಾಡುತ್ತಾ ತಿರುಗಾಡುತ್ತಾ ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ ಸೇವೆಯನ್ನು ಮಾಡದೆ ಹಾಗೆ ಇರುವುದಿಲ್ಲ ಎಂದು ಗುರಿಯನ್ನು ಇಟ್ಟುಕೊಳ್ಳಿ. ನೆನಪು ಮತ್ತು ಸೇವೆ ಎರಡೂ ಜೊತೆ ಜೊತೆಗೆ ಇರಬೇಕು. ನೆನಪು ಮತ್ತು ಸೇವೆ ಎರಡೂ ಜೊತೆಗೆ ಇದೆ ತಾನೆ. ಈಗ ನಿಮ್ಮನ್ನು ಎಷ್ಟು ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಕು. ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳಿ. ಯಾವಾಗ ನೀವು ಖಾಲಿ ಇರುತ್ತೀರೋ ಆಗ ಮಾಯೆಗೆ ನಿಮ್ಮ ಬಳಿ ಬರಲು ಅವಕಾಶ ಸಿಗುತ್ತದೆ. ನೀವು ಎಷ್ಟು ಬ್ಯುಸಿಯಾಗಿ ಇರುತ್ತೀರೋ ಅಷ್ಟು ದೂರದಿಂದ ಮಾಯೆ ವಾಪಸ್ ಹೋಗುತ್ತದೆ. ನೀವು ಎಷ್ಟು ಬ್ಯುಸಿ ಇರುತ್ತೀರೋ ದೂರದಲ್ಲಿ ನಿಂತಿರುವ ಮಾಯೆಗೆ ನಿಮ್ಮ ಸಮೀಪಕ್ಕೆ ಬರುವ ಧೈರ್ಯ ಇರುವುದಿಲ್ಲ. ನೀವು ಬ್ಯುಸಿಯಾಗಿ ಇದ್ದರೆ ಮಾಯೆ ದೂರದಲ್ಲೇ ಇರುತ್ತದೆ. ಮಾಯೆಗೆ ನಿಮ್ಮ ಸಮೀಪಕ್ಕೆ ಬರಲು ಸಾಹಸ ಇರುವುದಿಲ್ಲ. ನಂತರ ತಂದೆಯ ಸಮಾನ ಆಗಬೇಕು ಎಂದು ಗುರಿಯನ್ನೇನು ಇಟ್ಟುಕೊಂಡಿದ್ದೀರೋ ಆ ಗುರಿಯನ್ನು ತಲುಪುವುದು ಸಹಜ ಆಗುತ್ತದೆ. ಆಗ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಆಗ ನೀವು ಸ್ನೇಹಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತೀರಾ. ಒಳ್ಳೆಯದು. ಬಾಪ್ತಾದರವರ ನಯನದಲ್ಲಿ ಸಮಾವೇಶ ಆಗಿರುವಂತಹ ಕಣ್ಮಣಿಯಾದಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಸರ್ವ ಆಸ್ತಿಗೆ ಅಧಿಕಾರಿಯಾದಂತಹ ಶ್ರೇಷ್ಠ ಆತ್ಮ ಆದ ಮಕ್ಕಳಿಗೆ ಸದಾ ಉಮಂಗ್ ಉತ್ಸಾಹದ ರೆಕ್ಕೆಯ ಮೂಲಕ ಹಾರುವಂತಹ ಮಕ್ಕಳಿಗೆ ಮತ್ತು ಅನ್ಯರನ್ನು ಮೇಲೆ ಹಾರಿಸುವಂತಹ ಮಹಾವೀರ ಮಕ್ಕಳಿಗೆ, ಮಹಾವೀರಣಿ ಮಕ್ಕಳಿಗೆ ಒಬ್ಬ ತಂದೆಯೇ ನನ್ನ ಸಂಸಾರ ಆಗಿದ್ದಾರೆ ಅನ್ನುವ ಆಸಕ್ತಿಯಲ್ಲೇ ಮಗ್ನರಾಗಿರುವಂತಹ, ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುವಂತಹ ಮಕ್ಕಳಿಗೆ, ತಂದೆಯ ಪ್ರೀತಿಯಲ್ಲಿ ಲೀನ ಆಗುವುದು ಅಂದರೆ, ಲವಲೀನ ಆಗುವುದು ಅಂದರೆ ಸಹಜವಾಗಿ ತಂದೆಯ ಸಮಾನ ಆಗುವುದಾಗಿದೆ. ಅಂದ ಮೇಲೆ ತಂದೆಗೆ ಪ್ರಿಯ ಮಕ್ಕಳೂ ಕೂಡ ಆಗಿದ್ದೀರಾ. ತಂದೆಯ ಪ್ರೀತಿಯಲ್ಲಿ ಲವಲೀನ ಆದಂತಹ ಮಕ್ಕಳು ಆಗಿದ್ದೀರಾ. ತಂದೆಗೆ ಪ್ರಿಯ ಆದಂತಹ ಮಕ್ಕಳು ಮತ್ತು ಲವಲೀನ ಆದಂತಹ ಮಕ್ಕಳು ಎರಡೂ ಪ್ರಕಾರದ ಮಕ್ಕಳಿಗೂ ಬಹಳಷ್ಟು ಬಹಳಷ್ಟು ಪದುಮಾಪದಂ ಗುಣದಷ್ಟು ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ನಿಮ್ಮ ಪ್ರತಿ ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತನ ಕಡೆ ಸೂಚನೆಯನ್ನು ಮಾಡಿ ತೋರಿಸುವಂತಹ ಸತ್ಯ ಸೇವಾದಾರಿಗಳಾಗಿ. ಸತ್ಯ ಸೇವಾದಾರಿಗಳು ಯಾವುದೋ ಒಂದು ಆತ್ಮಕ್ಕೆ ಸಹಯೋಗವನ್ನು ನೀಡಿ ಆ ಆತ್ಮವನ್ನು ಸ್ವಯಂನಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವುದಿಲ್ಲ. ಅಂದರೆ ಸಹಯೋಗವನ್ನು ನೀಡಿ ಆತ್ಮರನ್ನು ತಮ್ಮ ಕಡೆ ಆಕರ್ಷಿಸುವುದಿಲ್ಲ. ಸತ್ಯ ಸೇವಾದಾರಿಗಳು ಎಲ್ಲರ ಸಂಬಂಧವನ್ನು ತಂದೆಯ ಜೊತೆಗೆ ಜೋಡಿಸುತ್ತಾರೆ. ಅವರ ಪ್ರತಿಯೊಂದು ಮಾತು ಪರಮಾತ್ಮ ತಂದೆಯ ಸ್ಮೃತಿಯನ್ನು ತಂದುಕೊಡುವಂತಹ ಮಾತಾಗಿರುತ್ತದೆ. ಅವರ ಪ್ರತಿಯೊಂದು ಕರ್ಮದಲ್ಲೂ ಪರಮಾತ್ಮ ತಂದೆ ಕಾಣಿಸುತ್ತಾರೆ. ಅವರ ಮನಸ್ಸಿನಲ್ಲಿ ಎಂದೂ ಇಂತಹ ಸಂಕಲ್ಪ ಬರಲು ಸಾಧ್ಯ ಇಲ್ಲ. ನನ್ನ ವಿಶೇಷತೆಯ ಕಾರಣ, ನನ್ನ ವಿಶೇಷತೆಯನ್ನು ನೋಡಿ ಇವರು ನನಗೆ ಸಹಯೋಗಿಗಳಾಗಿದ್ದಾರೆ ಅನ್ನುವ ಸಂಕಲ್ಪ ಅವರ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ.
ಒಂದು ವೇಳೆ ನೀವು ಯಾರಿಗೆ ಸಹಯೋಗವನ್ನು ನೀಡುತ್ತೀರೋ ಆ ಆತ್ಮರು ನಿಮ್ಮನ್ನೇ ನೋಡುತ್ತಿದ್ದರೆ, ಅವರು ತಂದೆಯನ್ನು ನೋಡದೇ ಇದ್ದರೆ, ನೀವು ಸೇವೆಯನ್ನು ಮಾಡಲಿಲ್ಲ, ಅವರಿಗೆ ತಂದೆಯ ನೆನಪು ಮರೆತು ಹೋಗುವಂತೆ ನೀವು ಮಾಡಿದ್ದೀರಾ ಎಂದು ಅರ್ಥ. ಸತ್ಯ ಸೇವಾದಾರಿಗಳು ಸತ್ಯ ತಂದೆಯ ಜೊತೆಗೆ ಸರ್ವರ ಸಂಬಂಧವನ್ನು ಜೋಡಣೆ ಆಗುವಂತೆ ಮಾಡುತ್ತಾರೆ. ಸತ್ಯ ಸೇವಾದಾರಿಗಳು ಸತ್ಯದ ಜೊತೆಗೆ ಸರ್ವರ ಸಂಬಂಧವನ್ನು ಜೋಡಿಸುತ್ತಾರೆ. ಸ್ವಯಂನ ಜೊತೆಗೆ ಸಂಬಂಧವನ್ನು ಜೋಡಿಸಿಕೊಳ್ಳುವಂತೆ ಮಾಡುವುದಿಲ್ಲ. ಇಂದಿನ ಸ್ಲೋಗನ್ ಆಗಿದೆ, ಯಾವುದೇ ಪ್ರಕಾರದ ಅರ್ಜಿಯನ್ನು ಹಾಕುವ ಬದಲು ಸದಾ ಖುಷಿಯಲ್ಲಿ ಇರಿ. ತಂದೆಯ ಸಮ್ಮುಖದಲ್ಲಿ ಯಾವುದೋ ಕಾರ್ಯದ ಬಗ್ಗೆ ಅರ್ಜಿಯನ್ನು ಹಾಕುವ ಬದಲು ಎಲ್ಲಾ ಪರಿಸ್ಥಿತಿಯಲ್ಲೂ ಸದಾ ಖುಷಿಯಲ್ಲಿ ಇರುವಂತವರಾಗಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ. ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ಆಧಾರ ಶ್ರೇಷ್ಠ ಸಂಕಲ್ಪ ಮತ್ತು ಶ್ರೇಷ್ಠ ಕರ್ಮ ಆಗಿದೆ. ಬಲೆ ನೀವು ನಿಮಿತ್ತ ಆದಂತಹ ಆತ್ಮರಾಗಿದ್ದೀರಾ, ಬಲೆ ಸೇವಾದಾರಿ ಆತ್ಮರಾಗಿದ್ದೀರಾ. ಈ ಎರಡೂ ಮಾತಿನ ಆಧಾರದ ಮೂಲಕ ನೀವು ನಂಬರನ್ನು ಪಡೆದುಕೊಳ್ಳಬಹುದು. ಎರಡೂ ಪ್ರಕಾರದಿಂದ ಭಾಗ್ಯವನ್ನು ರೂಪಿಸಿಕೊಳ್ಳಲು ನಿಮಗೆ ಸಂಪೂರ್ಣ ಅಧಿಕಾರ ಇದೆ. ಅಂದ ಮೇಲೆ ನೀವೀಗ ಎಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು. ಒಳ್ಳೆಯದು. ಓಂ ಶಾಂತಿ.